ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲ್ದು ಸಿಂಗಲ್ ಓನ್ ಗಾಡಿ Hyundai ಅವ್ರದ್ದು i10 ಗಾಡಿ ಸೇಲೆ ಬಂದ ವೀಕ್ಷಕರೇ. ಬರೀ 38,500 ಕಿಲೋಮೀಟರ್ ಓಡಿದೆ. ಅದು ಶೋರೂಮ್ ರೆಕಾರ್ಡ್ ಸರ್ವಿಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಗಾಡಿದ ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಡು ವೀಕ್ಷಕರೇ. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಆದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಎಲ್ಲ ಗಾಡಿಗಳ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಓಪನ್ ಆಗ್ತವೆ. ನಿಮಗೆ ಅವಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗ್ತಾವೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದೇ ಆದ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈ ಕಾಣಿಸ್ತಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜಿಗೆ ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ Hyundai i10. Hyundai i10 ಹೌದು ಸರ್. ಎಷ್ಟು ಮಾಡಲಿ ಸರ್ ಅದು? 2011 2011 ಮಾಡಲು. ಓನರ್ ಎಷ್ಟು ಜನ? ಸಿಂಗಲ್ ಓನರ್ ಸರ್. ಕಿಲೋಮೀಟ್ರ್ ಸರ್? 38,500 ಓಡಿದೆ ಸರ್. ಬರೀ 38,500? ಹೌದು ಸರ್. ಏನು ಶೋರೂಮ್ ಟ್ರಕ್ ಇದೆಯಾ ಸರ್? ಹಾಂ ಸರ್ ಇದೆ. ಓಕೆ. ಈಗ ಗಾಡೀಲಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ? ಎಲ್ಲ ರನ್ನಿಂಗ್ ಇದೆ ಸರ್. ಟೈರ್ಗಳು ಎಲ್ಲ ರನ್ನಿಂಗ್ ಇದೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಟೈರ್ಗಳೆಲ್ಲ ಹೊಸದಿದೆ, 4 ಹೊಸದಿದೆ. ಹ್ಞೂ. ಇನ್ಶೂರೆನ್ಸ್ ಬಂದು ಇವಾಗ 19ಕ್ಕೆ ಲ್ಯಾಪ್ಸ್ ಆಗುತ್ತೆ, ಪುನಃ ಹೊಸ ಕಟ್ತಾ ಇದ್ದೀನಿ. ಹ್ಞೂ. ಈ ತಿಂಗಳು 19ಕ್ಕೆ ಲ್ಯಾಪ್ಸ್ ಆಗುತ್ತೆ, ಅದನ್ನು ಹೊಸ ಕಟ್ತಾ ಇದ್ದೀನಿ ಆಲ್ರೆಡಿ. ಹ್ಞೂ ಹ್ಞೂ. FC ಸಹ ಅಷ್ಟೇ ನೆಕ್ಸ್ಟ್ ಮಂತ್ ಬರುತ್ತೆ, ಅದನ್ನು ಹೊಸದಾಗಿ ಮಾಡ್ಸಕ್ಕೆ ಅಪ್ಲೈ ಮಾಡಿ ಆಲ್ರೆಡಿ. ಓಕೆ. ಅಂದರೆ ತಗೊಳ್ಳೋರಿಗೆ ಫ್ರೆಶ್ ಆಗಿ ಸಿಗುತ್ತೆ? ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ಸರ್? ಹೌದು ಸರ್, ಒರಿಜಿನಲ್ ಪೇಂಟ್ ಎಲ್ಲ ಇದೆ. ಇಂಜಿನ್ ಕಂಡೀಷನ್ನು? ಎಲ್ಲ ಗುಡ್ ಕಂಡೀಷನ್ ಇದೆ ಸರ್. ಒಳಗಡೆ ಇಂಟೀರಿಯರ್ಸು? ಇಂಟೀರಿಯರ್ಸ್ ಬಂದು ಲೆದರ್ ಸೀಟ್ ಕವರ್ ಇದೆ ಸರ್, ಹ್ಞೂ. ಕಂಪ್ನಿದು ಅದು. ಹ್ಞೂ. ಇನ್ನೇನು AC ಪೋರ್ಷನ್ ಬೋರ್ಡ್ ಎಲ್ಲ ಓಕೆ ಇದಾವ? ಹಾಂ ಸರ್. ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಹ್ಞೂ. AC ಚಿಲ್ AC ಇದೆ, ಅದು ಬಿಟ್ಟರೆ ಪವರ್ ಸ್ಟೀರಿಂಗ್ ಎಲ್ಲ ಇದೆ. ಓಕೆ. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆನೇ ಇದಾವಲ್ಲ ಒರಿಜಿನಲ್ ಹಂಗಾರೆ? ಹಾಂ ಸರ್, ಎಲ್ಲ ಒರಿಜಿನಲ್ ಇದೆ. ಓಕೆ. ಎಲ್ಲಿದೆ ಸರ್ ಗಾಡಿದು? ಮೈಸೂರು ಡಿಸ್ಟ್ರಿಕ್ಟ್ ನಂಜನಗೂಡು ಸರ್. ಮೈಸೂರು ಡಿಸ್ಟಿಕ್ಕು ನಂಜನಗೂಡು? ಹೌದು ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 2,45,000 ಹೇಳ್ತೇವೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. 2,45 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ? ಹೌದು ಸರ್. ಓಕೆ. ನಂಬರ್ ಇದೆ ಹಾಕಿರಲಾ? ಹಾಂ ಸರ್, ಇದೇ ನಂಬರ್ ಹಾಕಿ. ಸರಿ ಸರ್. ಓಕೆ.